ನಾನು ಬಾಡಿ ಮಾಡದ ಬೇಡವಾ ಅಂತ ಓಯ್ ಬರ ಇಲ್ಲಿ ದಿನ ಬರ್ತಾಳಮ್ಮ ಕ್ಯಾಮ್ರಾ ಇಟ್ಕೊಂಡು ಗಾಡಿ ಓಡಿಸ್ಬೋದಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಾಮನವಮಿ ಆಗಿರೋದ್ರಿಂದ ರಾಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆದ್ಮೇಲೆ ಸಿಗ್ತೀನಿ. ಬಾಯ್. ಗೈಸ್ ಫ್ರೆಶ್ ಅಪ್ ಆಯಿತು. ಆ್ಯಂಡ್ ಏನಂತ ಅಂದರೆ ನಾನು ಬಾಡಿ ಮಾಡೋದ ಬೇಡವಾ ಅಂತ ನೀವೇ ಹೇಳಿ. ಏನಂತ ಅಂದರೆ ನೀವು ಸಪೋರ್ಟ್ ಮಾಡಿದ್ರೆ ಏನೋ ಒಂದು ಮಾಡ್ಬೋದು. ಸುಮ್ಮನೆ ನಾನೇ ಬಾಡಿ ಮಾಡಲಿ. ಆ್ಯಂಡ್ ಏನಾದ್ರು ಜಿಮ್ ಜಾಯ್ನ್ ಆಗಬೇಕು ಅಂತ ಅಂದರೆ ಕೆಳಗೆ ಜಿಮ್ ಅಂತ ಕಮೆಂಟ್ ಮಾಡಿ ಗೈಸ್. ಎಷ್ಟು ಜನ ಜಾಸ್ತಿ ಕಮೆಂಟ್ ಮಾಡ್ತಿರೋ ನಾನು ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ಗೆ ಒಂಥರ ಒಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಜಾಯ್ನ್ ಆಗ್ತೀನಿ ಆದಷ್ಟು ಬೇಗ ಜಿಮ್ಗೆ. ಆ್ಯಂಡ್ ಔಟ್ಫಿಟ್ ತೋರಿಸೋವಷ್ಟು ಏನು ಅಷ್ಟೊಂದೇನು ಬೆಳೆದಿಲ್ಲ. ನಿಮ್ಮ ಆಶೀರ್ವಾದ ಇದ್ದರೆ ಬೆಳಿಬೋದು. ತುಂಬ ಜನ ಸಬ್ಸ್ಕ್ರೈಬ್ ಮಾಡಬೇಕು, ಫಾಲೋ ಮಾಡಬೇಕು. ಆ್ಯಂಡ್ ಮಾಡಿದ್ರೇ ನಾನು ಮುಂದೇನೋ ನನ್ನ ಐಡಿಯಾಸ್ನು ನಿಮಗೆ ಏನು ಕನ್ವೆ ಮಾಡೋಕ್ಕಾಗೋದು. ಸೊ ಗೈಸ್ ಬೇಗ ಕಮೆಂಟ್ ಮಾಡಿ. ಯಾರ್ಯಾರು ನಾನು ಜಿಮ್ಮಿಗೆ ಜಾಯ್ನ್ ಆಗಬೇಕು ಕಮೆಂಟ್ ಮಾಡೋದ್ರಿಂದ ಏನಾಗಲ್ಲ ಗೈಸ್. ಒಂದು ಕಮೆಂಟ್ ಮಾಡಿದ್ರೆ ಒಬ್ಬ ಹುಡುಗನ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ನೀವು ನೋಡ್ಬೋದು. ಗೈಸ್ ರೆಡಿಯಾಗಿದ್ದೀನಿ. ಈಗ ಅಮ್ಮ ಅಂಗಡಿಲಿದ್ದಾರೆ. ಅವ್ರನ್ನ ತೋರಿಸ್ಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಬನ್ನಿ ಅವ್ರು ಮಾತಾಡ್ಸೋಣ. ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ತಮ್ಮ ಬರ್ತಿದ್ದಾನೆ ಊರಿಂದ. ಅವನು ಪಿಕ್ ಮಾಡಬೇಕು. ಯಾಕಮ್ಮ ರೆಡಿ ಆಫ್ ಮಾಡಿದೆ? ಆನ್ ಮಾಡು. ಬಂದಂತ ನೋಡಿ ನಮ್ಮ ಅಮ್ಮ ಹಿಂಗೊಂದು ರೆಡಿ ಹಾಕ್ಕೊಂಡು ಆರಾಮಾಗಿ ಬಟ್ಟೆ ಹೊಲಿತಾರೆ. ಆರಾಮಾಗೆ ಹೊಲಿಯಲ್ಲ, ಕಷ್ಟ ಇದೆ. ಆಯ್ ಮೇಡಮ್ ಲಾಗಿಗೆ ಆಯ್ ಅಷ್ಟೇ. ಚೆನ್ನಾಗಿದ್ದೀರಾ? ನಮಸ್ತೆ ಆ ಥರ ಏನು ಹೇಳಲ್ವಾ? ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಹಾಂ ಹಂಗೆ ಓಕೆ. ಸ್ಪೆಷಲ್ ಆಗಿ ಏನೋ ಜ್ಯೂಸ್ ಮಾಡಿದ್ರು ಮನೇಲಿ. ಜ್ಯೂಸ್ ಕುಡ್ಕೊಳ್ಳೋಣ. ಈಗ ಬಂದ್ಬಿಟ್ಟು ತಿನ್ನಬೇಕು. ಅವ್ನು ಪಿಕ್ ಮಾಡಬೇಕಲ್ಲ, ಅವನು ಪಿಕ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಬೇಕು. ನೋಡೋಣ ಗೈಸ್ ಕ್ಯಾಮ್ರಾ ಇಟ್ಕೊಂಡು ಗಾಡಿ ಓಡಿಸ್ಬೋದಾ ಅಂತ. ಇಷ್ಟೊಂದು ಪ್ರೋ ರೈಡರ್ ಏನಲ್ಲ ನಾವು, ಅದು ಟ್ರೈ ಮಾಡೋಣ. ಗೇರಲ್ಲಿ ಐತಾ ಏನರಲ್ಲಿ ಐತೆ? ನ್ಯೂಟ್ರಲ್ಲಿದೆ. ಹಂಗಿದ್ರೆ ಕ್ಲಚ್ ಯಾವುದ್ರಲ್ಲಿ ಬಿಡೋದು, ಏನರಲ್ಲಿ ಬಿಡೋದು? ಗಾಡಿ ಏನೋ ಸ್ಟಾರ್ಟ್ ಆಯಿತು, ಗೇರು ಕಾಲಲ್ಲಿ ಹಾಕ್ತೀನಿ, ಈ ಕೈಲಿ ಕ್ಲಚ್ ಬಿಡಬೇಕು. ಗಾಡಿ ಎಕ್ಸೈಟು ಒಂದೇ ಕೈಲಾಗಲ್ಲ ಗೈಸ್. ಓಕೆ ಸಾರಿ, ಹಿಂಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಗಾಡಿ ಓಡಿಸ್ತಾ ಲಾಗ್ ಮಾಡೋಕ್ಕಾಗಲ್ಲ. ಅಂತೂ ಏನದು ಬೆಂಗಳೂರಲ್ಲಿ ಮಾತಾಡೋಕ್ಕೆ ಆಗಲ್ಲ. ನಮ್ಮ ತಮ್ಮ ಊರಿನ ಬಂದವ್ ನೋಡಿ. ನಮ್ಮ ಅಂಗಡಿಗೆ ಒಂದು ಮಿನಿ ಗೆಸ್ಟ್ ಬಂದವ್ರೆ ನೋಡಿ. ಹಾಯ್. ನಮ್ಮ ಹಿಂಗೆ ಬೇಜಾರಾದಾಗ ಚಿಕ್ಕ ಹುಡುಗಿ ಜೊತೆ ಹಿಂಗೆ ಆಟ ಆಡ್ತಾರೆ. ದಿನ ಬರ್ತಾಳಮ್ಮ? ದಿನ ಸಂಜೆ ಒಂದ್ಸತಿ ವಿಸಿಟ್ ಕೊಟ್ಟು ಹೋಗ್ತಾಳೆ ಹೇಳು. ನನ್ಗೆ ಗೊತ್ತಿಲ್ಲ ಯಾರು ಅಂತ, ನಾನು ಕರೆದ್ರೂ ಬರ್ತಾಳೆ. ಓಯ್ ಪೂರ್ವಿಕಲ್ಲ ಹೆಸರು? ಪೂರ್ವಿಕಾ ಮೊಬೈಲ್ಸ್. ಅಮ್ಮ ಬಂದವರು. ನಮ್ಮಮ್ಮ ನನಗೆ ಯಾವ ಗಾಡಿ ಕೊಡಿಸ್ತಾರೋ ನೋಡೋಣ ಕೇಳಂದಿರಿ. ಅಮ್ಮ ನನಗೆ ಗಾಡಿ ಯಾವಾಗ ಕೊಡಿಸ್ತೀಯಮ್ಮ? ಆ ಟೈಮ್ ಯಾವಾಗ ಬರುತ್ತೆ? ಒಟ್ಟಿನಲ್ಲಿ ಇಯರ್ ಕೊಡ್ಸಾರ. ನಾನು ಡೌನ್ ಪೇಮೆಂಟ್ ಆಗೋ ಅಷ್ಟಾದ್ರು ಕೂಡಿಟ್ಕೊಂಡು ನೆಕ್ಸ್ಟ್ ವರ್ಷ ಇಲ್ಲ ಫೈನಲ್ ಇಯರ್ ಅಷ್ಟೊತ್ತಿಗೆ ನಾನು ಗಾಡಿ ಇಳಿಸ್ಬೇಕು. ಗಾಡಿ ತಗೊತೀನಿ. ಗಾಡಿ ಯಾಕೆ ತಗೊತೀನಿ ಅಂತ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ. ಅದನ್ನೇ ತಗೊಳೋದು ಏನೇ ಆಗಲಿ. ಸೊ ನಾನು ಇಲ್ಲಿ ಯಾವತ್ತೂ ಲಾಗ್ ಮಾಡಿಲ್ಲ. ಪಬ್ಲಿಕ್ ಪ್ಲೇಸಲ್ಲಿ ಲಾಗ್ ಮಾಡೋಕ್ಕೆ ಸ್ವಲ್ಪ ಮುಜುಗರ ಆಗ್ತೈತೆ. ಇಲ್ಲಿ ನಾನು ಬಂದಿರೋದು ಗ್ರಾಮ ದೇವತೆ ಮಹೇಶ್ವರಮ್ಮ ಅವರ ದೇವಸ್ಥಾನಕ್ಕೆ. ಆ್ಯಂಡ್ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇನ್ನೇನು ಮುಚ್ತಿದ್ದಾರೆ ಬಾಗಿಲನ್ನ. ಆದರೂ ಹೋಗ್ಬಿಟ್ಟು ಕೈ ಮುಗಿದ್ಬಿಡೋಣ ಬನ್ನಿ. ಪಾನಕ ಕೊಡ್ತಿದ್ದಾರೆ. ಮುಚ್ಚಿದಾರ ತೆಗ್ದಿದೆ ನೋಡ್ಬೋದು. ಗೈಸ್ ಮಧ್ಯಾಹ್ನ ಆಗಿರೋದ್ರಿಂದ ದೇವಸ್ಥಾನ ಮುಚ್ಚಿಬಿಟ್ರು. ಆ್ಯಂಡ್ ಇಲ್ಲಿ ಆಂಜನೇಯ ಸ್ವಾಮಿ ಅವರು ಇದ್ದಾರೆ, ಅಲಂಕಾರ ಮಾಡಿದ್ದಾರೆ ನೋಡ್ಬೋದು ನೀವು. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ.
ಓಯ್ ಬರ ಇಲ್ಲಿ ಲವ್ ಫೋನ್ ಬಿಟ್ಟು ತಿನ್ನೋ ಮೇನ ನಾನು ಬಿಟ್ಟು ತಿನ್ಬೇಕು. ನಾನು ಫೋನ್ ಇಟ್ಕೊಂಡಿರ್ತಾನೆ ಲಾಗ್ ಮಾಡ್ತಿರೋದು. ಓಕೆ, ಊಟ ಮಾಡೋದ್ಮೇಲೆ ಸಿಗ್ತೀನಿ. ಖುಷಿ ಹೋಯ್ ಖುಷಿ. ಮತ್ತೆ ಇದು FZ ಬರುತ್ತಲ್ಲ, ಯಮಾ FZ ಎಸ್ಸು, ಆ ಗಾಡಿ ತಗೊಳೋಣ ಅಂತ ಇದ್ದೀನಿ. ನೋಡು, ಇಷ್ಟ ಇದ್ರೆ ತಗೋ. ಇಷ್ಟ ಇದ್ರಲ್ಲ, ನಾವು ಅಮ್ಮಂಗೆ ಕೇಳಿದ್ಕೆ ಏನಂತ ಗೊತ್ತಾ, ಟೈಮ್ ಬಂದಾಗ ಕೊಡಿಸ್ತೀನಿ ಅಂತ. ರೈಟ್ ಟೈಮ್ ಕಾಯ್ಬೇಕು. ಒಂದು ಡೈಲಾಗ್ ಬಿಡು, ಹೇಳ್ತೀನಿ ಒಂದು ಯಾವ್ದಾರು ಒಂದು ಫೇಮಸ್ ಡೈಲಾಗು. ಮಾ ಅಣ್ಣಾಗೆ ಮಾಡಾಗಿ ಇನ್ನೊಂದು ಏನ್ ಗೊತ್ತಾ, ನನ್ನ ಹೆಂಗ್ ಗೊತ್ತಾ, ಒಂದ್ ಹೇಳ್ತೀನಿ ಕೇಳು. ಅಷ್ಟೆಲ್ಲ ಕಂಟೆಂಟ್ ಏನೇನೋ ಮಾಡ್ತಾ ಇರ್ತೀನಿ, ಅದೆಲ್ಲ ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡು ಏನೇನೋ ವಿಡಿಯೋ ಎಡಿಟ್ ಮಾಡೋದು ಹೋಗಿಲ್ಲ. ಈ ಅಮ್ಕು ಡುಮ್ಕು ಐತಲ್ಲ ಶಾರ್ಟ್ಸ್ ಹಾಕಿದೀನಿ, 5 ನಿಮಿಷಕ್ಕೆ 2,500 ಜನಕ್ಕೆ ರೀಚ್ ಆಗ್ಬಿಟ್ಟೈತೆ. ಏನಪ್ಪ ನಮ್ಮ ಜನಕ್ಕೆ ಅದು ಏನು ಅರ್ಥನೇ ಆಗಲ್ಲ. ಅಂದ್ರೆ ಅದು ಆಲ್ಗರಿದಮ್ ಏನು ಅಂತಾನೆ ಗೊತ್ತಿಲ್ಲ. ನೋಡು, ನಾನು ಎಷ್ಟು ಕ್ಲಿಯರ್ ಆಗಿ ಮಾಡಿದ್ರೆ ಏನೇ ಮಾಡೋದು ಅದು ರೀಚ್ ಆಗ್ತಾ ಇಲ್ಲ. ಏನೋ ಕ್ರಿಂಜಾಗಿ ಮಾಡೋದು ಏನು ಹಂಗೆ ರೀಚ್ ಆಗಿಬಿಡ್ತಿಲ್ಲ. ಹಂಗೆ ಶಾಕು. ಜನಕ್ಕೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಯಾವ್ದು ಸಿಗುತ್ತೋ ಎಲ್ಲದೂ ನೋಡ್ತಾರೆ ಜನ. ಆ ಥರ ಇದೇ ಥರ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಆ ಥರ ಎಂಟರ್ಟೈನ್ಮೆಂಟ್ ಆದ್ರೂ ಕೊಡೋದು. ಆಮೇಲೆ ಇನ್ನೊಬ್ರು ಬೈಲಿ ಇನ್ನೊಂದು ಹೇಳು, ಕರೆಕ್ಟಾಗಿ ಆನ್ಸರ್ ಮಾಡು. ಒಬ್ರು ಇದ್ದಾರೆ, ಏನು ನನಗೆ ಯಾವಾಗ ಕಮೆಂಟ್ ಆಗ್ತಿರ್ತಾರೆ ಏನಂತ, ಎಷ್ಟು ಪ್ರಮೋಷನಿಂದ ಎಷ್ಟು ಕಾಸು ಮಾಡ್ಕೊಂಡ್ರಿ ಅಂತ. ನೀನು ನನ್ನ ಜೊತೆಗಿರೋದ್ರಿಂದ ನಿಮ್ಗೆ ಕಾಸು ಮಾಡ್ಕೊಂಡಿದ್ರೆ ನಿಮ್ಗೆ ಏನೋ ಕೊಟ್ಟಿದ್ದೀನ, ಮನೆಗೆ ಏನಾರು ಕೊಟ್ಟಿದ್ದೀನ? ಏನೂ ಕೊಟ್ಟಿಲ್ಲ ಬ್ರೋ. ಇವಾಗ ನೀನು ಕೆಲಸ ಮಾಡಿ, ನೀನೇನೋ ನನಗೊಂದು ಕೆಲಸ ಮಾಡಿಕೊಡ್ತೀಯ, ನಿನಗೇನೋ ಕೊಡ್ಬೇಕು ತಾನೆ, ಹಂಗೆ ಅಷ್ಟೇ. ಯಾರು ಬಿಟ್ಟು ಏನು ಅಂತ ಯಾರು ಕೊಡಲ್ಲ, ಬಿಟ್ಟು ಯಾರು ಕೊಡಲ್ಲ. ಸೊ ಅವರಿಗೆ ನನ್ನ ಆನ್ಸರ್ ನಾನು ಕೊಟ್ಟಿದ್ದೀನಿ. ಈಗ ನಿಮ್ಮ ಕಡೆಯಿಂದ ಏನು ಹೇಳ್ಬೋದು ನೀನು ಅಂದ್ರೆ? ನಿಮ್ದೇನು ಗೊತ್ತು, ನನಗೆ ಕೊಡ್ತಿದ್ದೆ ದುಡ್ಡು ಬಂದಿದ್ರೆ ಪಕ್ಕ ಮನೆ ಕೊಡ್ತಿದ್ದೆ. ನಾನೇನೋ ಅಲ್ಲಿ ನಂದು ನಡಿಬೇಕಲ್ಲ. ಅಲ್ಲ ಬಿಡಿ ಗುರು, ಮನೆಗೆ ಬಿಡೋದು ಬಿಡ್ಲಿ, ಇವನೇ ಹಾಕೊಂಬೋದಾಯ್ತು. ಇವನೇ ನಮಗೆ ಫೋನ್ ಮಾಡ್ತಾನೆ, 100 ರೂಪಾಯಿ ಹಾಕು ಅಂತ. ನಿಜವನ್ನ ಸತಿ ಟೀ ಕುಡಿಯೋಕ್ಕೂ ಕಾಸಿರಲ್ಲ ನಮ್ಮ ಹತ್ರ. ಏನೋ ಫೋನ್ ಮಾಡ್ತಾನೆ, ನನ್ನ ಹತ್ರ ಇರ್ತದೆ, ನಾನು ಹಾಕ್ತಾ ಇರ್ತೀನಿ. ಹಂಗೆ ಆಮೇಲೆ ಪ್ರಮೋಷನ್ನು ನನ್ನ ಗುಡ್ ವೇಲ್ ಮಾಡ್ತಾ ಇರೋದು. ಯಾವ ಕಾಸು ಮಾಡಂಗಿದ್ರೆ ಬೇರೆ ಥರ ಮಾಡ್ಬೋದು. ಆಮೇಲೆ ಇನ್ನೊಂದು ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇರೋರಿಗೆಲ್ಲ ಜೈಲ್ಗೆ ಹೋಗೋ ಏನೋ ಲಕ್ಷಣಗಳು ತುಂಬ ಚೆನ್ನಾಗಿ ಕಂಡು ಬರ್ತಿದೆ. ಯಾರು ಮಾಡ್ತಿದ್ದೀರ ಅವರೆಲ್ಲ ನಿಲ್ಸೋಕೆ ಹೇಳ್ಬಿಡಿ. ಯಾಕಂತಂದರೆ ನಮ್ಮ ಕ್ರಿಯೇಟರ್ಸ್ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನಿನಗೂ ಪರ್ಸನಲಾಗಿ ಖುಷಿ ಆಯ್ತಲ್ವೇನೋ? ಓ ಬಾರಿ. ಅಲ್ಲ, ಪ್ರಮೋಷನ್ ಮಾಡಿ ಮನೆ ಹಾಳು ಮಾಡೋರಿಗೆಲ್ಲ ಇದೇ ಗತಿ. ಆಗೈತೆ. ಜನಗಳು ಅವ್ರು ನಂಬಿ ಏನೋ ಒಂದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿರ್ತಾರೆ, ಅಂಥವರೆಲ್ಲ ಏನೇನೋ ಮಾಡ್ತಿದ್ದಾರೆ. ಓಕೆ ಗೈಸ್, ಇದಾಗಿತ್ತು ಈ ಲಾಗು. ಮುಂದಿನ ಲಾಗ್ ಜೊತೆ ಸಿಗ್ತೀನಿ ಮತ್ತೆ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಗೈಸ್.